ರಾಜ್ಯ ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಮೈಸೂರು ದಸರಾ ಎಷ್ಟೊಂದು ಸುಂದರ, ಈ ಹಾಡನ್ನು ನೀವು ಕೇಳಿರ್ತೀರಿ. ನಿಜ ನೋಡಿ, ಶತಶತಮಾನಗಳಾದರೂ ಕೂಡ ಈ ಮೈಸೂರು ದಸರಾದ ವೈಭವ ಇದೆಯಲ್ಲ, ಆ ವೈಭವ ಕಡಿಮೆ ಆಗಿಲ್ಲ. ಈಗಲೂ ಕೂಡ ನೀವು ಈ ವಿದೇಶದ ಮಾಧ್ಯಮಗಳಲ್ಲಿ ಅತ್ಯಂತ ವಿಜೃಂಭಿಸುವಂಥ ಯಾವುದಾದ್ರೂ ಉತ್ಸವ ಭಾರತದ್ದು ಯಾವುದಾದ್ರೂ ಇದೆ ಅಂತಂದರೆ ಅದು ರಾಜ್ಯದ್ದು, ಅದು ಮೈಸೂರು ದಸರಾದ್ದು. ಮೈಸೂರು ದಸರಾ ಅದರ ವಿಶೇಷತೆಗಳು, ಜೊತೆಗೆ ಅದರ ಪ್ರಿಪರೇಷನ್. ಯಾಕಂದರೆ ಮೈಸೂರು ದಸರಾ ಪ್ರಿಪರೇಷನ್ ಶುರುವಾಗಿದೆ, ಮೈಸೂರು ದಸರಾ ಆಚರಣೆಗಳು ಶುರುವಾಗಿವೆ. ಇಂಥ ಸಂದರ್ಭದಲ್ಲಿ ಮಹಾರಾಜರು ಮೈಸೂರಿನ ಬಗ್ಗೆ ಏನು ಹೇಳ್ತಾರೆ, ಅದೇ ಈಗಿನ ವಿಶೇಷ ಕಾರ್ಯಕ್ರಮ ರಾಜ್ಯ ದಸರಾ. ಬನ್ನಿ, ದಸರಾ ಉತ್ಸವ, ದಸರಾ ಸಭ್ಯತೆ, ಸಂಸ್ಕೃತಿ, ಪರಂಪರೆ, ಅದರ ಆಳ ಅಗಲ, ಹಿರಿಮೆ ಗರಿಮೆ, ಮಹಾನತೆ ಗಹನತೆಯ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ನಮ್ಮ ಜೊತೆಗೆ ಮಹಾರಾಜರಿದ್ದಾರೆ. ಅವ್ರ ಜೊತೆಗೇ ಮಾತಾಡೋಣ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಎರಡನೇ ಬಾರಿ ಅಂತ ಅಂದ್ಕೋತೀನಿ ಈಗ MP ಆದಮೇಲೆ. ಕಳೆದ ಬಾರಿ MP ಆದ ಶಾರ್ಟ್ ಪೀರಿಯಡಲ್ಲೇ ಪೂಜೆ ಪುನಸ್ಕಾರಗಳು ಶುರುವಾಗಿತ್ತು. ಈ 2ನೇ ವರ್ಷ ಹೇಗಿದೆ ಪ್ರಿಪ್ರೇಷನ್? ಹಿಂದೆ ನಮ್ಮ ಪೂರ್ವಜರು ಮಾಡ್ತಾ ಇರುವಂಥದ್ದು ಏನು ಸಿದ್ಧತೆಗಳಿತ್ತು, ಅದೇ ಸಿದ್ಧತೆಗಳು ಇವತ್ತು ಸಹ ಮಾಡ್ತಾರೆ. ಈಗ ಮೊದಲು ನೀವು ರಾಜಕುಮಾರನಾಗಿ ಬಂದಿದ್ದು, ಅದಾದಮೇಲೆ ಏನು ಅಂತಂತಂದರೆ ಬದಲಾದಂಥ ಸನ್ನಿವೇಶದಲ್ಲಿ ತಾವೇ ದಸರಾದ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳುವಂಥ ಸಂದರ್ಭ ಬಂದಿದ್ದು. ಈಗ ಅದರಲ್ಲೂ ಈಗ ರಾಜಕೀಯಕ್ಕೆ ಬಂದಾದ ಮೇಲಿನ ಸಂದರ್ಭಗಳು, ಸನ್ನಿವೇಶಗಳು, ಅದ್ರ ಬಗ್ಗೆ ಏನಂತೀರಿ? ಹೌದು, ಮೊದಲೇ ನಾನು ಈ ವಂಶದ ಒಬ್ಬ ಸದಸ್ಯರಾಗಿ ದಸರಾ ಸಮಯಕ್ಕೆ ನಮ್ಮ ತಂದೆಯವರು ಮಾಡ್ತಾ ಇರೋ ಸಂದರ್ಭದಲ್ಲಿ ಬರ್ತಾಯಿದ್ವಿ. ಆಚರಣೆಯಲ್ಲೆಲ್ಲ ಭಾಗವಹಿಸುವಂಥದ್ದು ಅವಕಾಶ ಸಿಗ್ತಾಯಿತ್ತು. ಆದರೆ ಹೆಚ್ಚು ನಮ್ಮ ಗಮನ ಎಲ್ಲ ಆವಾಗ ಬಾಲ್ಯದಲ್ಲಿ ನಮ್ಮ ಆಟ ಮತ್ತು ನಮ್ಮ ಎಲ್ಲ ಸಹೋದರಿಯರ ಜೊತೆಗೆ ಇರ್ತಾಯಿದ್ರು, ಇಡೀ ಕುಟುಂಬ ಜೊತೆಗೆ ಇರ್ತಾಯಿತ್ತು. ಸೊ ನಮ್ಮ ಗಮನ ಆ ಕಡೆ ಇರ್ತಾಯಿತ್ತು. ಇದರ ಒಂದು ಭಾಗ ಆಗ್ತೀನಿ ಅಂತ ಎಂದಾದರೂ ಅಂದ್ಕೊಂಡಿದ್ದಿದೆಯಾ? ಈ ಪರಿವಾರದ ಒಳಗಡೆ ಬರ್ತೀನಿ, ಇಂಥ ಒಂದು ದೊಡ್ಡ ಜವಾಬ್ದಾರಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಿದೆಯಾ? ಯಾವತ್ತೂ ಇಲ್ಲ, ಆ ಥರ ಏನು ಯಾವತ್ತೂ ಒಂದು ಆಲೋಚನೆಯೂ ಬಂದಿಲ್ಲ. ಮತ್ತು ಇದು ನಮ್ಮ ಒಂದು ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಯಾವತ್ತೂ ಸಹ ನಮಗೆ ಒಂದು ಆಲೋಚನೆ ಅಂತೂ ಬಂದೇ ಇರಲಿಲ್ಲ. ತಂದೆಯವರು ಮಾಡ್ತಾಯಿದ್ರು, ಅವರ ನೇತೃತ್ವದಲ್ಲಿ ನಡೀತಾ ಇತ್ತು ಅಷ್ಟೇ. ನಮ್ಮ ಅದರ ಬಗ್ಗೆ ಇನ್ನೇನು ಆಲೋಚನೆ ಇರಲಿಲ್ಲ. ಆದರೆ ಏನಿದೆ, ಸರ್ಕಮ್ಸ್ಟ್ಯಾನ್ಸ್ ಹೀಗಾಯಿತು. ನೋಡಿ, ಏನು ಬರೆದಿದೆಯೋ ಇಲ್ವೋ ಅದು ನಮ್ಮ ಕೈಯಲ್ಲಿಲ್ಲ. ಅದು ಆಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರುವಂಥದ್ದು ಏನು ಕರ್ತವ್ಯ ಇದೆ ಅದನ್ನ ನಾವು ಪಾಲಿಸಬೇಕಾಗಿದೆ, ಅದನ್ನ ನಾವು ಅನುಸರಿಸಬೇಕಾಗಿದೆ. ಇವತ್ತು ಈ ಒಂದು ಆಚರಣೆಯೂ ಕೂಡ, ಈ ಒಂದು ಪಾರಂಪರೆಯೂ ಕೂಡ ಮುಂದುವರಿಯುವಂಥದ್ದು ಜವಾಬ್ದಾರಿ ಈಗ ನಮ್ಮ ತಾಯಲ್ಲಿದೆ. ಅವರು ಎಲ್ಲನೂ ಕೂಡ ಮಾಡ್ತಾಯಿದ್ದಾರೆ. ಅವರ ಒಂದು ಅಡಿಯಲ್ಲಿ ನಾವು ಕೂಡ ಮುಂದುವರಿತಾ ಇದ್ದೀವಿ. ನಮ್ಮ ಒಂದು ಇನ್ನು ಮುಂದುವರಿಯೋ ಸಮಯದಲ್ಲಿ ನಾವು ಕೂಡ ಮುಂದುವರಿತೀವಿ. ಮತ್ತು ನಮ್ಮ ಮುಂದೆ ಬರೋರಿಗೆ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟು ಅವರು ಸಹ ನಮಗೆ ವಿಶ್ವಾಸ ಇದೆ, ಅವರು ಕೂಡ ಮುಂದುವರಿತಾರೆ. ಓಕೆ, ಈಗ ತಾವು ಹೇಳಿದ್ರಿ, ನಾನು ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನಾವಿದ್ರ ಒಂದು ಭಾಗ ಆಗ್ಬಿಡ್ತೀವಿ ಅಂತ. ಆ ತರಹದ ಒಂದು ಪ್ರಸ್ತಾಪ ಬಂದಾಗ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ಅಂತ? ಒಬ್ವಿಯಸ್ಲಿ ಇದು ತಮ್ಮನ್ನು ಪುತ್ರನನ್ನಾಗಿ ಸ್ವೀಕರಿಸಬೇಕು ಅನ್ನುವಂಥ ಪ್ರಸ್ತಾಪ ಬಂದಾಗ, ನಿರ್ಧಾರಕ್ಕೆ ಬಂದಾಗ ಏನು ಅನಿಸ್ತು? ಸಹಜವಾಗಿ ಇದು ಶಾಕ್ ಆಗೇ ಬರುತ್ತೆ. ಎದುರಿಸುವಂಥದ್ದು ಸಾಮರ್ಥ್ಯ ಇದೆಯಾ ನಿಮ್ಮಲ್ಲಿ ಅಂತ ಸಹಜವಾಗಿ ನನ್ನಲ್ಲಿ ಪ್ರಶ್ನೆ ಇತ್ತು. ಆದರೆ ಇದು ಗೊತ್ತಿದೆ, ನೀವು ಅರಮನೆಗೆ ಬಂದಿದ್ದ ತಕ್ಷಣ ಸ್ವಾಭಾವಿಕವಾಗಿ ಇದೆಲ್ಲ ಏನು ಗುಣಗಳು ಬೇಕಾಗಿದೆ ಅದೇ ನಿಮ್ಗೆ ಬರುತ್ತೆ. ಅದು ನಾನು ವಿವರಿಸೋದು ಭಾಳ ಕಷ್ಟ, ಆದರೆ ಇದು ಸ್ವಾಭಾವಿಕವಾಗಿ ಬರುತ್ತೆ. ಮೊದಲ ಬಾರಿ ನಿಮ್ಮ ಕಿವಿಗೆ ಬಿದ್ದಾಗ ಭಾಳ ಆಶ್ಚರ್ಯ ಆಯ್ತಾನೋ ಅಂತ? ಸಹಜವಾಗಿ ಆಶ್ಚರ್ಯ ಆಗೇ ಆಗುತ್ತೆ. ಆದರೂ ಸಹ ಒಂದು ವಿಶ್ವಾಸದಿಂದ ಮುಂದುವರಿತಾ ಇದೆ. ಯಾಕೆಂದರೆ ತಾಯಿಯವರಿದ್ದರು, ಅವ್ರಿಗೆ ನಮಗೆ ವಿಶ್ವಾಸ ಕೊಟ್ಟರು, ಏನೇ ಇದ್ದರೂ ನಾನು ಇದ್ದೀನಿ ಅಂತ. ಸಮಸ್ಯೆಗಳು ಎದುರಿಸೋದ್ರಲ್ಲಿರಲಿ ಅಥವಾ ನಮ್ಮ ಪಾರಂಪರೆಯ ಒಂದು ತಿಳುವಳಿಕೆಯನ್ನು ಹೆಚ್ಚಿಸಲಿಕ್ಕೆ ಏನು ಬೇಕಾಗಿದೆ ಜ್ಞಾನ ಕೊಡೋದ್ರಲ್ಲೂ ಕೂಡ ನಾವು ಇದ್ದೀವಿ. ನಮ್ಮ ಒಂದು ನಿರ್ದೇಶನ ಮೇರೆಗೆ ಮಾಡಿದ್ರೆ ಎಲ್ಲ ಯಶಸ್ವಿಯಾಗತ್ತೆ ಅಂತ ಹೇಳಿದ್ರು. ಸೊ ಆ ಒಂದು ವಿಶ್ವಾಸದಿಂದ ನಾವು ಬಂದ್ವಿ. ಇವತ್ತು ಒಂದು ರೀತಿ 11ನೇ ದಸರಾ ಜನಸಾಮಾನ್ಯರಲ್ಲಿ ಅವರ ಅಪೇಕ್ಷೆ ಮೇರೆಗೆ ನಾವು ನಡ್ಕೊಂಡಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಮತ್ತು ಪಾರಂಪರ್ಯ ದೃಷ್ಟಿಯಲ್ಲಿ ನಮ್ಮ ತಾಯಿ ಭಾವನೆಗೆ ಅಥವಾ ನಮ್ಮ ತಾಯಿ ಒಂದು ನಿರೀಕ್ಷೆ ಮೇರೆಗೆ ನಾವು ಕೆಲಸ ಮಾಡಿದ್ದೀವಿ ಅಂತ ವಿಶ್ವಾಸದಿಂದ ಹೇಳ್ಬೋದು. ಯಾಕಂದರೆ ಎಲ್ಲವೂ ಕೂಡ ಆಮೂಲಾಗ್ರವಾಗಿ ಕೆಲವೊಂದು ಬದಲಾವಣೆಗಳು ಕಾಣಬೇಕಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ನನಗನ್ಸುತ್ತೆ ಏನು ಅಂದರೆ ತಮ್ಮ ಹೆಸರಿನಿಂದಲೂ ಕೂಡ ಬದಲಾವಣೆಗಳನ್ನೇ.
ಅಂದರೆ ತಮ್ಮ ಪೂರ್ವಾಶ್ರಮದ ಹೆಸರೇನಿತ್ತು ಸರ್? ಇಲ್ಲ, ನಂದು ಯದುವೀರ್ ಗೋಪಾಲ್ ರಾಜರ್ಸ್ ಅಂತ ಇತ್ತು. ಯದುವೀರ್ ಗೋಪಾಲರಾಜೇ ಅರಸ್. ಗೋಪಾಲ್ ರಾಜರ್ಸ್ ಅಂತ. ರಾಜರಸ್. ಯದುವೀರ್ ನಮ್ಮ ತಾಯಿಯವ್ರು ಹೇಳಿದ್ರೆ ಇಲ್ಲ ಆ ಹೆಸರು ಉಳಿಸ್ಕೋತೀವಿ ಅಂತ. ಗೋಪಾಲ ಕೃಷ್ಣ ಅಂತ, ಕೃಷ್ಣದತ್ತ ಆಯಿತು. ರಾಜ ಚಾಮರಾಜ ಆಯಿತು. ಅರಸು ಒಡೆಯರ್ ಆಯಿತು ಅಷ್ಟೇ. ಎಷ್ಟು ಜನ ರಾಜರು ಬಂದರು ಸರ್ ನಿಮ್ಮ ತಂದೆಯವರು ಸೇರ್ಕೊಂಡಂಗೆ? ಎಲ್ಲ ರಾಜರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಯದುವೀರ ಅದಾಗಲೇ ಈ ಯದು ವಂಶದವರು ಅದರ ಹೆಸರು ಬಂದಿತ್ತು. ಮತ್ತು ಯದು ಏನು ಕ್ಲಾನ್ ಇದೆ ಮೂಲ ವೇದಿಕ್ ಟೈಮ್ಸಲ್ಲಿ, ಅದರದ್ದು ಹೆಸರು ನಮ್ಮಲ್ಲೇ ಐತಿ. ಅದಕ್ಕೆಂದರೆ ನಮ್ಮ ಮನೆತನ ಬೆಟ್ಟದ ಕೋಟೆಗೆ ಜೋಡಿಸಿರುವಂಥದ್ದು, ನಮ್ಮ ಜೈವಿಕ ಮನೆತನ, ಬಯೋಲಾಜಿಕಲ್ ಹೌಸ್ ಹೋಲ್ಡ್ ಏನಿದೆ. ಕೃಷ್ಣದತ್ತ ಅಲ್ಲಿ ಸಹಜವಾಗಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು. ಕೃಷ್ಣರಾಜ ಒಡೆಯರ್ ಹೆಸರು ಬರೀ ನಾಲ್ವಡಿ ಅವರಲ್ಲ, ಹಿಂದೆ 3 ಜನನೂ ಕೂಡ ಆ ಹೆಸರನ್ನು ನಾಮಕರಣ ಆಗಿದ್ರು ಅದು ಆ ಹೆಸರಿನಲ್ಲಿ. ಅದ್ರ ಜೊತೆಗೆ ದತ್ತ ಏನು ಬಂದಿತ್ತು ಅದು ನಮ್ಮ ತಂದೆಯವ್ರ ಹೆಸರು. ಮತ್ತು ನಮ್ಮ ತಾತನವರು ದತ್ತಾತ್ರೇಯ ದೊಡ್ಡ ಆರಾಧಕರು. ನನ್ನ ಹಿಂದೆ 11 ಚಾಮರಾಜ ಒಡೆಯರ್ಗಳಿದ್ದಾರೆ ನಮ್ಮ ತಾತನವರು ಸೇರಿರೋದು. ಆ ಒಂದು ದೃಷ್ಟಿಯಲ್ಲಿ 12ನೇ ವ್ಯಕ್ತಿ ನಾನು ಆ ಹೆಸರನ್ನು ಇಡೋದು ನಮ್ಮ ಕೈಯಲ್ಲಿ. ಆ್ಯಂಡ್ ಒಡೆಯರ್ ಹೆಸರು ನಮ್ಮ ಆಳ್ತಾ ಇರುವಂಥದ್ದು ಒಂದು ವಂಶ, ಒಡೆಯರ್ ವಂಶ ಅಂತ ಒಡೆಯರ್ ಹೆಸರು. ಈ 11 ಅನ್ನುವಂಥದ್ದು ಇದೆಯಲ್ಲ, ಬಹಳ ಬಹಳ ವಿಶೇಷ ಇದೆ. 1 and 1 ಅದಿದೆಯಲ್ಲ, ಅದು 2 ಅನ್ನುವಂಥ ಸಂದರ್ಭದಲ್ಲಿ ಅಗೇನ್ ಅದೇನು ಅಂದರೆ ಅದು ಚಂದ್ರನ ಸೂಚಕ ಅನ್ನುವಂಥದ್ದು, ಚಂದ್ರ ಮನೋಕಾರಕ ಅನ್ನುವಂಥದ್ದು, ಈ ಥರದ್ದೆಲ್ಲ ಇದೆ. ಆದರೆ ನೀವು ಹೇಳ್ತಿರುವಂಥ ಒಂದು ಮಾತು ನನಗೆ ಕನೆಕ್ಟ್ ಆಯಿತು. ಏನು ಅಂದರೆ ಇದು 11ನೇಯ ದಸರಾ ನೀವು ಮಾಡಿದಿರುವಂಥದ್ದು. ಜೊತೆಗೆ ಈ ಚಾಮರಾಜ ಅನ್ನುವಂಥ ಹೆಸರು ಬಂದಂಥ ಸಂದರ್ಭದಲ್ಲಿ ನನ್ನ ಹಿಂದಿನ 11 ತಲೆಮಾರಿನವರು ಕೂಡ ಈ ಹೆಸರಿನಿಂದ ಬಂದರು ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ, ಸೊ ಆ ಲಿಂಕ್. ಅದೆಲ್ಲ ಈ ಲಿಂಕ್ ನೋಡಿ, ಎಲ್ಲದರಲ್ಲೂ ಒಂದು ಲಿಂಕ್ ಇರುತ್ತೆ. ಮತ್ತು ನ್ಯೂಮರಾಲಜಿಯಲ್ಲಿ ನೀವು ಹೋದರೆ ಅದಕ್ಕೇನು ಅಂತ್ಯನೇ ಇಲ್ಲ. ನಾನು ಜಾಸ್ತಿ ಏನೋ ಅಲ್ಲಿ ನೋಡಿ ಇರ್ಬೋದು, ಅದರಲ್ಲಿ ಏನೋ ಒಂದು ಸತ್ಯಾಂಶಗಳು ಇರ್ಬೋದು ಅದರಲ್ಲಿ. ಆದರೆ ನಾನು ಹೆಚ್ಚು ಯಾವುದೇ ಇರಲಿ, ನ್ಯೂಮರಾಲಜಿ, ಆಸ್ಟ್ರಾಲಜಿ ಇತ್ಯಾದಿ ಎಲ್ಲನೂ ಕೂಡ ಜಾಸ್ತಿ ಏನೋ ಕಾಳಜಿ ಇಟ್ಕೊಳ್ದೇನೆ ಹೋಗ್ತೀನಿ. ಯಾಕಂದರೆ ನೋಡಿ, ಏನಾದರೂ ಇದ್ದರೆ ನಮ್ಮ ಮುಂದೆ ಅದು ಹಾಗೇ ಆಗುತ್ತೆ. ಆಗದೆ ಇರೋ ಕೆಲಸ ಆಗಲ್ಲ, ಆಗೋ ಕೆಲಸ ಹಾಗೇ ಆಗುತ್ತೆ. ಅದೇನು ನಾವು ಏನು ಮಾಡೋಕ್ಕಾಗಲ್ಲ. ಸಿಂಹಾಸನವನ್ನು ಏರುವಂಥ ಸಂದರ್ಭದಲ್ಲಿ ನೀವು ಪ್ರಥಮವಾಗಿ ಸಿಂಹಾಸನವನ್ನು ಏರಿದ್ರಲ್ಲ, ಆ ಸಂದರ್ಭ ಏನು ಅನ್ನಿಸ್ತು ಸರ್? ಅಲ್ಲಿ ಸಿಂಹಾಸನ ಇರ್ಬೋದು, ದೇವಿಗೆ ನಾವು ಆರಾಧನೆ ಮಾಡುವಂಥ ಸಂದರ್ಭ ಇರ್ಬೋದು, ಎಲ್ಲನೂ ಕೂಡ ಅದು ನನಗೆ ವೈಯಕ್ತಿಕವಾಗಿ ಬಂದಿರೋದಲ್ಲ. ಅದು ನಮ್ಮ ವಂಶದವರು ಮಾಡ್ತಾ ಇರುವಂಥದ್ದು ಒಂದು ಕೆಲಸ. ಅವರ ಮಾರ್ಗದಲ್ಲಿ ನಾನು ಕೂಡ ಹೋಗ್ತಾ ಇರುವಂಥದ್ದು. ಪ್ರಸ್ತುತ ನಮ್ಮ ಕೈಯಲ್ಲಿದೆ ಅದು ಮಾಡುವಂಥದ್ದು, ಆ ಕೆಲಸ, ಕರ್ತವ್ಯ. ಭವಿಷ್ಯದಲ್ಲಿ ಇನ್ನೊಬ್ಬರು ಬರ್ತಾರೆ. ನಾವು ಆ ಸಮಯದಲ್ಲಿ ಒಂದು ವಿನಮ್ರತೆಯಿಂದ ಇದೆಲ್ಲನೂ ಮಾಡಬೇಕಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ತಾಯಿ ಒಂದು ಆರಾಧನೆ ಮಾಡುವಂಥ ದೃಷ್ಟಿಯಲ್ಲಿ, ತಾಯಿ ಒಂದು ಗೌರವ ಸಲ್ಲಿಸೋ ದೃಷ್ಟಿಯಲ್ಲಿ, ಚಾಮುಂಡೇಶ್ವರಿಗೆ ಗೌರವ ಸಲ್ಲಿಸುವ ದೃಷ್ಟಿಯಲ್ಲಿ, ಮರ್ಯಾದೆ ಕೊಡುವ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಬೇಕಾಗಿರೋದು ಅತ್ಯವಶ್ಯ. ಮೈಸೂರಿನ ಮಹಾರಾಣಿಯರ ಬಗ್ಗೆ ತಾವೇನು ಹೇಳ್ತೀರಿ? ನಮ್ಮ ವಂಶದವರು ಇವತ್ತು ಇನ್ನೂ ಯಶಸ್ವಿಯಾಗಿ ಮುಂದುವರಿತಾ ಇದ್ದರೆ ಅದು ನಮ್ಮ ಮಹಾರಾಣಿಯವರು, ರಾಜಮಾತೆಯವರಿಂದಾನೇ ಆಗಿರೋದು ಕೆಲಸ. ಮಹಿಳೆಯರಿಂದಾನೇ ನಮ್ಮ ವಂಶದ ಒಂದು ಉದ್ಧಾರ ಆಗಿರೋದು. ಇಲ್ಲ, ವಂಶ ಉಳಿಸಿದ್ದೇ ಮಹಾರಾಣಿ ಲಕ್ಷ್ಮಣ್ಣಿಯವರು. ಟಿಪ್ಪು ಮತ್ತು ಹೈದರ್ ಆ ಎಲ್ಲ ಏನು ಒತ್ತಡಗಳಿತ್ತು ಅವರಿಬ್ಬರಿಂದ, ಅದೆಲ್ಲನೂ ಎದುರಿಸಿದ್ದು ರಾಣಿ ಲಕ್ಷ್ಮಣ್ಣಿಯವರು. ಅವ್ರು ಅನುಭವಿಸಿರುವಂಥದ್ದು ಸಂಕಷ್ಟಗಳು ಯಾರೂ ಮಾಡಿಲ್ಲ. ಕೊನೆಯದಾಗಿ ಟಿಪ್ಪುವನ್ನು ಏನು ಸಂಹಾರ ಮಾಡಿರೋ ಸಮಯದಲ್ಲಿ ಅವರು ಒಂದು ಸಣ್ಣ ಮೈಸೂರು ನಜರ್ಬಾದಲ್ಲಿ ಒಂದು ಗುಡ್ಸ್ಲಲ್ಲಿ ಸಿಕ್ಕಿದ್ದವರು. ಇಡೀ ವಂಶ ಅವ್ರ ಜೊತೆಗಿದ್ದರು. ಒಂದು ಗುಡ್ಸ್ಲಲ್ಲಿ ಅವರು ಇಲ್ಲಿ ಮೈಸೂರಲ್ಲಿ ವಾಸ ಆಗಿದ್ರು. ಆ ಸಮಯದಲ್ಲಿ ಬ್ರಿಟಿಷರು ಬಂದು ಅವ್ರಿಗೆ ಭೇಟಿಯಾಗಿ, ಇಲ್ಲ ಹಿಂದೆ ಇರುವಂಥದ್ದು ಏನು ಟ್ರೀಟಿಗಳಿತ್ತು ಅದರ ಮೇರೆಗೆ ನಾವು ಎಲ್ಲ ಮುಂದುವರಿತೀವಿ, ಅದಕ್ಕೆ ನಾವು ವಿಶ್ವಾಸ, ನಮಗೆ ಗೌರವ ಇದೆ, ಮತ್ತು ನಾವು ಹಿಂದೆ ಟ್ರೀಟಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಏನೇನು ಅಂಶಗಳಿದೆ ಅದರ ಮೇರೆಗೆ ನಾವು ಮುಂದುವರಿಯೋದು ಅಂತ ಅವ್ರು ಹೇಳಿ, ಸರಿ ಅಂತ ಹೇಳಿ ಅವರು ವಂಶವನ್ನು ಪುನಃ ಸ್ಥಾಪನೆ ಮಾಡಿದ್ದು ರಾಣಿ ಲಕ್ಷ್ಮಣಿಯವರು. ನಿಮ್ಮ ಜೀವನ ಸಂಗಾತಿ ಜೊತೆಗೆ ಮಹಾರಾಣಿಯವರು ಕೂಡ, ರಿಷಿಕಾ ರಾಣಿಯವರು ಕೂಡ ಒಬ್ಬರು. ಹೇಗೆ ಸರ್ ಆ ಲೆಗೆಸಿ ಈ ಲೆಗೆಸಿ ನೋಡಿದಂಥ ಸಂದರ್ಭದಲ್ಲಿ? ಜೊತೆಗೆ ಏನಂದರೆ ಎಲ್ಲಿಂದಲೋ ಬಂದು ಒಂದಾಗುವಂಥ, ಜೊತೆಗೆ ಇದನ್ನು ಬೆಳೆಸುವಂಥ ಒಂದು ಆ ಮನೋಭಾವನೆ ಇದೆಯಲ್ಲ, ಅದ್ರ ಬಗ್ಗೆ. ದಸರಾ ಆಚರಣೆ ಮೈಸೂರದು ಭಾಳ ಮಹತ್ವವಾದದ್ದು. ಆದರೆ ಅವರ ದಸರಾ ಆಚರಣೆಯೂ ಕೂಡ ಮಹತ್ವವಾದದ್ದು. ಇವತ್ತು ದುರ್ಗಾ ಪೂಜೆನೂ ಕೂಡ ಭಾಳ ಮಹತ್ವವಾದದ್ದು. ಎಲ್ಲನೂ ಕೂಡ ಅದಕ್ಕೆ ಆದಂಥ ಒಂದು ಪ್ರಾಮುಖ್ಯತೆ ಇದೆ.
ಕರ್ನಾಟಕದವರು ಒಂದು ನಿರೀಕ್ಷೆ ಇದ್ದಿರುತ್ತೆ, ನಮ್ಮ ಪಾರಂಪರೆ ಮೇರೆಗೆ ನೀವು ಮಾಡಬೇಕು ಅಂತ. ಸೊ ಅದು ಅವರು ಯಾವತ್ತೂ ಸಹ ಮಾಡೋದಕ್ಕೆ ಡೇ ಒನ್ನಿಂದಾನೇ ಸಿದ್ಧ. ಇವತ್ತು ಅವ್ರಿಗೂ ಕೂಡ ಪೂರ್ತಿ ರೂಢಿಯಾಗಿದೆ. ಅವರು ಕೂಡ ಕನ್ನಡ ಭಾಷೆ ಚೆನ್ನಾಗಿ ಬರುತ್ತೆ. ಸಹಜವಾಗಿ ಇಲ್ಲಿ ಸ್ಥಳೀಯರ ಜೊತೆ ನೀವು ಸಂಪರ್ಕ ಮಾಡಬೇಕಂದ್ರೆ, ನಿಮ್ಮ ಕೆಲಸ ಮಾಡ್ಕೋಬೇಕಂದ್ರೆ ಕನ್ನಡ ಗೊತ್ತಿಲ್ಲದೇ ಮಾಡೋಕ್ಕಾಗಲ್ಲ ಮೈಸೂರಲ್ಲಂತೂ. ಸಿಂಹಾಸನ ಇದೆಯಲ್ಲ ಸರ್, ಅದರ ಕಥೆನೇ ಅದ್ಭುತ, ಅದರ ಕಥೆನೇ ರೋಚಕ. ಅಲ್ಲಿ ನಿಮಗೆ ನೋಡಿ, ಅಲ್ಲಿ ಕುತ್ಕೊಳ್ಳುವಂಥದ್ದೇ ಒಂದು ದೊಡ್ಡ ಭಾಗ್ಯ. ನೀವು ಆರಂಭದಲ್ಲಿ ಹೇಳ್ಬಿಟ್ರಿ, ಅದು ಸಿಕ್ಕಿರುವಂಥದ್ದು ಯಾವುದೋ ಪೂರ್ವಜನ್ಮದ ಸುಕೃತ ಅನ್ನುವಂಥದ್ದು. ಅದರಲ್ಲಿ ತಮಗೆ ಆ ಇಡೀ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲಿ ಇಷ್ಟ ಆಗುವಂಥ ಸಂಗತಿ ಯಾವುದು ಅಂತ? ಎಲ್ಲ ಸಂಗತಿಗಳು ಅಥವಾ ಎಲ್ಲ ವಿಧಿಗಳು ಭಾಳ ಮಹತ್ವವಾದದ್ದು. ಎಲ್ಲನೂ ಕೂಡ ನಾವು ಯಾವುದು ಇಷ್ಟ ಅಂತಿಲ್ಲ. ಇಷ್ಟ ಅಂದರೆ ನಾವು ಮಾಡೋದ್ರಲ್ಲಿ ಒಂದು ತೃಪ್ತಿ ಸಿಗೋದು. ಪೂರ್ತಿ ದಸರಾ ಆಚರಣೆ ಮುಗಿದಿದ ನಂತರ ನಾವು ಎಲ್ಲನೂ ಕೂಡ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಅದು ಒಂದು ತೃಪ್ತಿದಾಯಕವಾದಂಥ ಒಂದು ಭಾವನೆ ಬರುತ್ತೆ ನಮಗೆ. ಸೊ ಎಲ್ಲಕ್ಕಿಂತ ಇಷ್ಟವಾದಂಥ ನಾನು ಯಾವತ್ತೂ ಹೇಳಲ್ಲ ಇದು ಇಷ್ಟ ಅದು ಇಷ್ಟ ಅಂತಲ್ಲ. ಆದರೆ ಒಂದು ಇಫ್ ಐ ಹ್ಯಾವ್ ಟು ಸೇ ಐ ಲುಕ್ ಫಾರ್ವರ್ಡ್ ಟು ಸಮಥಿಂಗ್, ಯಾವಾಗಲೂ ಸಹ ಆ ಒಂದು ವಿಜಯದಶಮಿ ದಿನ ಶಮಿ ಪೂಜೆ ಮಾಡುವಂಥದ್ದು, ಅದು ಯು ಆಲ್ವೇಸ್ ಲುಕ್ ಫಾರ್ವರ್ಡ್ ಟು ದಟ್. ಯಾಕೆಂದರೆ ಆ ಒಂದು ದಿನ ಬಂದಿದ್ದ ಕ್ಷಣಕ್ಕೆ ನಿಮಗೆ ಗೊತ್ತಿರುತ್ತೆ ನೀವು 10 ದಿನದ ಒಂದು ಆಚರಣೆ ಸರಿಯಾದ ರೀತಿಯಲ್ಲಿ ಮಾಡಿದ್ದೀರಾ ಅಂತ. ಮತ್ತು ಅಲ್ಲಿ ಅವರು ನಂತರ ಎಲ್ಲ ಮುಗ್ದಿದ ನಂತರ ಸಂಕಲ್ಪ ಓದ್ತಾರೆ, ಎಲ್ಲ ಒಳ್ಳೆಯದಾಗಲಿ ಅಂತ ನೀವು ಮಾಡಿದ್ದೀರಾ, ಯಶಸ್ವಿಯಾಗಿ ನಡೆದಿದೆ ಅಂತ ಮಾಡ್ತಾರೆ. ಸೊ ಅದು ಒಂದು ತೃಪ್ತಿದಾಯಕವಾದಂಥ ಒಂದು ಅನುಭವ. ಯಾಕಂದರೆ ಜನಸಾಮಾನ್ಯರಿಗೆ ದಸರಾ ಬಗ್ಗೆ ಇರುವಂಥ ಕುತೂಹಲಗಳಿದಾವಲ್ಲ ಸರ್, ಒಂದೆರಡಲ್ಲ, ನಮಗೆ 10 ಬಾರಿ ಪ್ರಶ್ನೆ ಕೇಳ್ತಾರೆ ಏನಾದರೂ ಹೋದಂಥ ಸಂದರ್ಭದಲ್ಲಿ ಕೇಳಬೇಕು ಅಂತ. ಈಗ ನೋಡಿ, ರಾಜಪೋಷಾಕು, ಈ ರಾಜಪೋಷಾಕು ಅದರ ಮಹತ್ವನೇ ಬೇರೆ ಬಿಡಿ. ಅದರದ್ದು ರಾಜಪೋಷಾಕದು ಹಲವಾರು ಪೋಷಕಗಳಿರ್ತವೆ, ಅದರಲ್ಲಿ ತಮಗೆ ತುಂಬ ಇಷ್ಟವಾಗುವಂಥದ್ದು ಯಾವುದು? ಇಲ್ಲ, ನಮ್ಮ ರಾಜಪೋಷಾಕು ಒಂದೇ ಶೈಲಿ ಅದು, ಇನ್ನು ಅದರಲ್ಲೂ ಏನು ವ್ಯತ್ಯಾಸಗಳು ಇರೋಕ್ಕಾಗಲ್ಲ. ಯಾಕೆಂದರೆ ಅದು ಪೂಜೆ ಎಲ್ಲ ಮಾಡೋಕ್ಕೆ ಅನುಕೂಲ ಇರಬೇಕು. ನಿತ್ಯ ಪೂಜೆ ಮಾಡೋದು ಇದು ನಮ್ಮ ಪಂಚೆ ಮುಕ್ಟ ಹಾಕ್ಕೊಳ್ಳೋದು. ಆದರೆ ದಶಮಿ ಮತ್ತು ನವಮಿ ದಿನ ಮತ್ತು ಪಾಡ್ಯ ದಿನವೂ ಕೂಡ ಇದು ಕಲಶ ಪೂಜೆ ಮತ್ತು ಸಿಂಹಾಸನ ರೋಣನೂ ಕೂಡ ಭಾಳ ವಿಸ್ತಾರವಾದದ್ದು. ಸೊ ಅಲ್ಲಿ ನಿಮಗೆ ಒಂದು ರಾಜ ಪೋಷಾಕ ಹಾಕ್ಕೊಂಡು ನಿಮ್ಮ ಎಲ್ಲ ಮೂವ್ಮೆಂಟ್ಸು ಮತ್ತು ಎಲ್ಲ ಇದು ಪೂಜೆಗಳು ಮಾಡೋದಕ್ಕೆ ಅನುಕೂಲ ಆಗಬೇಕಾಗಿದೆ. ಸೊ ಅದು ಆ ಅಂಗ್ರಖನೇ ಭಾಳ ಅನುಕೂಲ. ಸೊ ಅದು ಹಿಂದೆ ನಮ್ಮ ಪೂರ್ವಜರು ಕೂಡ ಅದೇ ಹಾಕೋತಾ ಇದ್ರು. ಅದೇ ಶೈಲಿಯಲ್ಲಿ ನಮಗೂ ಕೂಡ ಕೆಲವು ಅಂಗ್ರಖಗಳು ಮಾಡಿದ್ದಾರೆ. ಅದೇ ಒಂದು 10-11 ಇದ್ದಾವೆ. ಸೊ ಅದೇ ನಾವು ಪ್ರತಿ ವರ್ಷ ಬಳಸೋದು. 10-11ರಲ್ಲಿ ಯಾವುದಾದ್ರು ಒಂದನ ನಿಮ್ಮದು ಆಯ್ಕೆ ಮಾಡ್ಕೋಬೋದು. ಮಹಾರಾಜರು ಅಂದ ತಕ್ಷಣನೇ ಕಣ್ಣು ಮನಸ್ಸು ಸೆಳೆಯುವಂಥದ್ದು ಅಂತಂದರೆ ಆ ವಜ್ರ ವೈಡೂರ್ಯ ಒಡವೆಗಳು, ಕಂಠಿಹಾರಗಳು, ಜೊತೆಗೆ ಕಿರೀಟದ ತನಕ, ಅಂದರೆ ಕಿರೀಟವೇ ಆಗಬೇಕು ಅಂತಲ್ಲ, ಅಲ್ಲಿ ಹಾಕಿರುವಂಥ ಅಮೂಲ್ಯವಾದಂಥ ಮಣಿಗಳು. ನಾನು ಒಂದು ಅತ್ಯಂತ ಸಹಜವಾದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದು ಜನಸಾಮಾನ್ಯರ ಪ್ರಶ್ನೆ, ಭಾಳ ಕುತೂಹಲದ ಪ್ರಶ್ನೆ. ಯಾವುದನ್ನು ಧರಿಸಿದಂಥ ಸಂದರ್ಭದಲ್ಲಿ, ಅದು ಉಂಗುರ ಆಗಿರ್ಬೋದು ಅಥವಾ ಕಂಠಿಹಾರ ಆಗಿರ್ಬೋದು, ಅಂಥ ಸಂದರ್ಭದಲ್ಲಿ ಯಾವುದು ತಮಗೆ ಬಹಳ ಇಷ್ಟ? ಪೂರ್ವಜರ ಒಂದು ಏನೋ ಬಂದಿರುವಂಥದ್ದು ಏನು ಕೆಲವು ಇದ್ದಾರೆ, ಅದೇ ಹಾಕೊಳ್ಳೋದು ಇಷ್ಟ ನನಗೆ. ಆಧುನಿಕ ಕಾಲದ ಏನು ಹಾಕೊಳ್ಳೋದು ಜಾಸ್ತಿ ಇಷ್ಟ ಇಲ್ಲ ನನಗೆ. ಆದರೆ ನಿಮಗೆ ಅದು ವೈಯಕ್ತಿಕ ಅಷ್ಟೇ, ಏನು ನನಗೇನು ಆ ಥರ ಭಾಳ ಯೋಚನೆ ಮಾಡಲ್ಲ. ನಮ್ಮ ತಾಯಿಯವ್ರು ಕೊಡ್ತಾರೆ, ಅದು ಹಾಕೋತೀನಿ ಅಷ್ಟೇ. ಈ ಪಟ್ಟದಾನೆ, ಕುದುರೆ ಮತ್ತು ಹಸು, ಈ ರೀತಿ ಬೇರೆ ಬೇರೆ ಪ್ರಾಣಿಗಳನ್ನು, ಜೀವಿಗಳನ್ನು ಪೂಜೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ತಮಗೆ ಇಷ್ಟವಾಗಿರುವಂಥದ್ದು ಯಾವುದು ಸರ್? ಎಲ್ಲ ಪ್ರಾಣಿಗಳು ಇಷ್ಟ ನನಗೆ. ಯಾವುದೇ ಎಲ್ಲ ಪ್ರಾಣಿಗಳು ಅಷ್ಟೇ ಮಹತ್ವವಾದದ್ದು. ಯಾವ ಪ್ರಾಣಿನೂ ಕೂಡ ಬೇರೆ ಪ್ರಾಣಿಗಿಂತ ಕೀಳು ಮೇಲು ಅನ್ನುವಂಥದ್ದು ಇಲ್ವೇ ಇಲ್ಲ. ಕೀಳು ಮೇಳು ಏನಿಲ್ಲ ಅಂತ. ಓಕೆ. ಅರಮನೆಯ ಸುತ್ತಮುತ್ತ ಹಲವಾರು ದೇವಸ್ಥಾನಗಳಿದೆ. ಆ ಸಂದರ್ಭದಲ್ಲಿ ಅದೊಂದು ರೂಢಿ, ಅದೊಂದು ರಾಜ ಪರಂಪರೆ. ಎಲ್ಲ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸುವಂಥದ್ದು. ಅರಮನೆಯ ಸುತ್ತಮುತ್ತ ಇರುವಂಥ ದೇವಾಲಯಗಳಲ್ಲಿ ತಮಗಿಷ್ಟವಾಗಿರುವಂಥ ದೇವಾಲಯ? ನನಗೆ ಎಲ್ಲನೂ ಕೂಡ ಪರಮಾತ್ಮನ ಒಂದು ಸ್ವರೂಪ. ಯಾವುದೋ ಒಂದು ಇಷ್ಟ ಇಲ್ಲ ಅಂತಿಲ್ಲ. ಎಲ್ಲದೂ ಕೂಡ ಒಂದು ಅನನ್ಯವಾದಂಥ ಒಂದು ಏನು ಪರಂಪರೆ ಇದೆ. ಎಲ್ಲಕ್ಕೂ ಕೂಡ ಭಾಳ ಒಂದು ದೊಡ್ಡ ಇತಿಹಾಸ ಇದೆ. ನೀವು
ಇವತ್ತು ಗಾಯತ್ರಿ ಅಥವಾ ಭುವನೇಶ್ವರಿ ನಮ್ಮ ತಾತನವ್ರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಶಿಲ್ಪಿ ಸಿದ್ಧಲಿಂಗ ಸ್ವಾಮೀಜಿ ಅವರು ಆ 2 ವಿಗ್ರಹಗಳು ಕೆತ್ತಿರೋದು ಅದೇ ಪಾರಂಪರೆಯಲ್ಲಿ ಇವತ್ತು ಅರುಣ್ ಯೋಗಿರಾಜ್ ಬಂದಿರೋದು, ನಮ್ಮ ರಾಮ ಅಲ್ಲಲ್ಲ ಬಾಲರಾಮನವನ್ನು ಕೆತ್ತಿರುವಂಥದ್ದು ವ್ಯಕ್ತಿ. ಸೊ ಅದು ವಿಶೇಷವಾಗಿ ನೀವು ಆ ಬಾಲರಾಮನ ಒಂದು ವಿಗ್ರಹ ಅಲ್ಲಿ ನೋಡುವಾಗ ಎಲ್ಲಿ ಮೂಲ ಅಂತ ಬಂದು ಹೇಳಬೇಕಂದ್ರೆ ನಮ್ಮ ಅರಮನೆ ಗಾಯತ್ರಿ ಅಥವಾ ಭುವನೇಶ್ವರಿಗೆ ಬಂದು ನೀವು ನೋಡ್ಬೋದು. ಅಥವಾ ಅಲ್ಲಿ ಏನು ರಾಮಾನುಜ ರಸ್ತೆಯಲ್ಲಿರುವಂಥದ್ದು ಕಾಮಕಾಮೇಶ್ವರಿ ದೇವಸ್ಥಾನ ಇರ್ಬೋದು, ಅಲ್ಲಿ ನೀವು ನೋಡ್ಬೋದು ಅವ್ರು ಯಾವ ಪರಂಪರೆಯಿಂದ ಬಂದಿರುವಂಥದ್ದು ವ್ಯಕ್ತಿಯವರು ಅಂತ. ಇಲ್ಲ ಅಂದರೆ ನೀವು ಶ್ವೇತವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ಬೋದು, ಅಲ್ಲಿ ಮೂಲತಃ ತಮಿಳುನಾಡಲ್ಲಿರುವಂಥ ದೇವಸ್ಥಾನ. ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಸ್ಥಳಾಂತರ ಮಾಡಿ ನಂತರ ಟಿಪ್ಪು ಎಲ್ಲ ಅದನ್ನ ಕೆಡವಿದ ನಂತರ ಅದನ್ನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರ ಮಾಡಿದ್ರು. ಅಥವಾ ಪ್ರಸನ್ನ ಕೃಷ್ಣಕ್ಕೆ ಬರ್ಬೋದು, ಅದು ಮುಮ್ಮಡಿಯವ್ರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ. ಅಲ್ಲಿ ನೀವು ಒಳಗೋದ್ರೆ ನೀವು ನೋಡ್ಬೋದು ಯಾವಾಗಲೂ ಅಂತಾರೆ ಬ್ರಿಟಿಷರು ಜೊತೆಗೆ ನಾವು ಮಾಡಿರೋದು. ನೀವು ಬ್ರಿಟಿಷರು ಯಾವ ರೀತಿ ನಾವು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದೀವಿ ಅಂತ ಅಲ್ಲಿ ನೋಡ್ಬೋದು. ಅಲ್ಲಿ ಕಂಸಂದು ಒಂದು ಇಡೀ ಕೃಷ್ಣಾವತಾರದ್ದು ಬೇರೆ ಬೇರೆ ದೃಶ್ಯಗಳು ನೋಡ್ಬೋದು. ಅಲ್ಲಿ ಕಂಸಂದು ಒಂದು ಕಂಸ ಪ್ಯಾಲೇಸಲ್ಲಿ ಇರುವಂಥದ್ದು ನೀವು ನೋಡ್ಬೋದು. ಅಲ್ಲಿ ಕಂಸಂದು ಎಲ್ಲ ಗಾರ್ಡ್ಗಳು ಅಂದರೆ ಎಲ್ಲ ಅಸುರಗಳು ಸೆಪೋಯಾಗಿ ಧರಿಸಿರ್ತಾರೆ. ಬ್ರಿಟಿಷರು ರೆಡ್ ಮತ್ತು ಬ್ಲೂ ಹಾಕೋತಾ ಇದ್ರಲ್ಲ, ಆ ಒಂದು ಕೋಟಲ್ಲಿ ಹಾಕಿದ್ದಾರೆ. ಯಾಕೆಂದರೆ ಇವರು ಬ್ರಿಟಿಷರು ಒಂದು ರೀತಿ ಅಸುರಗಳೇ ಅಂತ ನಮ್ಮ ದೃಷ್ಟಿಕೋನಗಳು. ಯಾಕೆಂದರೆ ಅವರಿಂದ ಅಷ್ಟೊಂದು ಸಮಸ್ಯೆಗಳು ರಚನೆ ಆಗಿತ್ತು ಮುಮ್ಮಡಿಯವ್ರ ಕಾಲದಲ್ಲಿ. ಅವರು ಬ್ರಿಟಿಷರು ಆ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಸೊ ಆವಾಗ ಅವರು ಯಾವ ರೀತಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ಬೋದು ಅಂದರೆ ಆ ದೃಶ್ಯದಲ್ಲಿ ನೀವು ನೋಡ್ಬೋದು. ನಂತರ ಎಲ್ಲಕ್ಕಿಂತ ಪ್ರಾಚೀನವಾದಂಥ ದೇವಸ್ಥಾನ ಅಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ. ಅಲ್ಲಿ ಈ ಇಡೀ ಮೈಸೂರನ್ನು ನಾಶ ಆಗಿರೋ ಸಮಯದಲ್ಲಿ, ಎಲ್ಲೂ ಒಂದು ಮಂಟಪ ಇಲ್ಲದೆ ಇರೋ ಸಮಯದಲ್ಲಿ ಮುಮ್ಮಡಿ ಅವರಿಗೆ ಆ ಒಂದು ಸಣ್ಣ ಮಂಟಪ ನಿರ್ಮಾಣ ಮಾಡಿ ಅಲ್ಲಿ ಪಟ್ಟಾಭಿಷೇಕ ಮಾಡುವಂಥದ್ದು ನೋಡ್ಬೋದು. ಅದೇ ದೇವಸ್ಥಾನದಲ್ಲಿ ರಾಜ ಒಡೆಯರಿಗೆ ಯಾರೋ ಒಬ್ಬರು ಬೇರೆ ರಾಜರು ಒಂದು ವಿಷ ಕಳಿಸಿರ್ತಾರೆ ತೀರ್ಥದಲ್ಲಿ. ಸೊ ಆವಾಗ ಅಲ್ಲಿ ಆರಾಧನೆ ಮಾಡುವಂಥದ್ದು ಪುರೋಹಿತರು ತೀರ್ಥ ಕೊಡುವಾಗ ಅವರು ಕೈ ಒಂದು ಸ್ವಲ್ಪ ಇದು ನಡುಗುತ್ತೆ. ಸೊ ಅದಕ್ಕಾಗಿ ಅವರು ಆ ವಿಷ ಕೊಡುವಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ಇದು ತೀರ್ಥ ಅಲ್ಲ, ಇದು ವಿಷ, ಅವ್ರು ನಂಗೆ ಮಾಡಿಸಿದ್ದಾರೆ, ಫೋರ್ಸ್ ಮಾಡಿಸಿದ್ದಾರೆ, ಕೊಡಲೇಬೇಕು. ರಾಜ ಒಡೆಯರು ಕೇಳ್ತಾರೆ, ಇದು ವಿಷ ಕೊಡ್ತಾ ಇದ್ದೀರಾ ತೀರ್ಥ ಕೊಡ್ತಾಯಿರಿ? ಇಲ್ಲ ನಾನು ತೀರ್ಥ ಕೊಡ್ತಾಯಿದ್ದೀನಿ. ಅದಕ್ಕಾಗಿ ತೊಗೋತಾರೆ. ಆ ವಿಷ ಕೆಳಗೆ ಹೊಟ್ಟು ಹೋಗುತ್ತೆ, ತೀರ್ಥ ಮೇಲೆ ಇರುತ್ತೆ. ಸೊ ವಿಷ ಸುಮ್ಮನೆ ಹೋಗುತ್ತೆ ಹಿಂದೆ. ನಾವು ಯಾಕೋ ಕುಡ್ದ ಮೇಲೆ ಇಲ್ಲಿ ಹಾಕೋತೀವಲ್ಲ ತಲೆ ಮೇಲೆ, ಶಿಖದ ಮೇಲೆ. ಸೊ ಅದಕ್ಕಾಗಿ ಅಲ್ಲಿಗೆ ಹೊಟ್ಟು ಹೋಗುತ್ತೆ ಅದು. ಸೊ ಅದಕ್ಕಾಗಿ ಅವರು ಬದುಕುತ್ತಾರೆ ಮತ್ತು ಆ ರಾಜ್ಯದ ಮೇಲೆ ಅವರು ಏನು ಕ್ರಮ ತೊಗೋಬೇಕಾಗ ತೊಗೋತಾರಲ್ಲಿ. ಸೊ ಇಂಥ ಇತಿಹಾಸಗಳು ಈ ದೇವಸ್ಥಾನದಲ್ಲಿದೆ. ಇಷ್ಟು ದಿನದಲ್ಲಿ 11 ವರ್ಷಗಳಲ್ಲಿ ತಾವು ಈ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೀರಿ, ಭಾಳ ಶ್ರದ್ಧೆಯಿಂದ ನೀವು ಮಾಡಿದ್ದೀರಿ, ನಾವು ಭಾಳ ಹತ್ತಿರದಿಂದ ನೋಡಿದ್ದೀನಿ. ತಮಗೇನಾದರೂ ಒಂದು ವಿಶೇಷ ಮತ್ತು ವಿಶಿಷ್ಟ ಅನುಭವ ಆಗಿರುವಂಥದ್ದು ಇದೆಯಾ? ಎಸ್, ಅಮ್ಮನವರ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ವಂಶದ ಮೇಲಿದೆ, ರಾಜ್ಯದ ಮೇಲಿದೆ, ನಿಮ್ಮ ಮೇಲಿದೆ ಅನ್ನುವಂಥ ಸೂಚನೆ ನಿಮಗೆ ಕಂಡಿದ್ದಿದೆಯಾ ಅಂತ ನೋಡಿರ್ಬೋದು. ಆದರೆ ಪ್ರಥಮವಾಗಿ ಅದು ವೈಯಕ್ತಿಕ, ನಾವು ವಿವರಿಸೋದಕ್ಕೂ ಹೋದರೆ ಅದು ವಿವರಿಸೋಕ್ಕಾಗಲ್ಲ ಅದು. ಆದರೆ ಆ ತಾಯಿ ಒಂದು ಆಶೀರ್ವಾದ ಈ ರಾಜ್ಯದ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ತಾರ್ಕಿಕವಾಗಿ ನಾನು ಅದನ್ನು ವಿವರಿಸೋದು ಆಗೋದಿಲ್ಲ ನನಗೆ. ಇಲ್ಲ, ಈ ತಾರ್ಕಿಕವಾಗಿ ವಿವರಿಸಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಇದು ತಾರ್ಕಿಕವಾಗಿ ವಿವರಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡ್ರೆ ಅದೆಲ್ಲ ಅನುಕೂಲ ಆಗುತ್ತೆ. ಸೊ ಹೇಳ್ಕೊಳಕ್ಕಾಗಿದ್ರು ಕೂಡ ಇಂಥ ಹಲವಾರು ಅನುಭವಗಳು ತಮಗೂ ಕೂಡ ಆಗಿದೆ ಅಂತ. ಈ ಮೈಸೂರು ದಸರಾ ಸಂದರ್ಭದಲ್ಲಿ ತಮ್ಮ ಮಾತೇನು, ಸಂದೇಶ ಏನು? ನಮ್ಮ ಪೂರ್ವಜರು ಮತ್ತು ಪ್ರಸ್ತುತ ದಸರಾದಲ್ಲೂ ಸಹ ನಮ್ಮ ಸಂಕಲ್ಪ ಯಾವತ್ತೂ ಸಹ ಈ ರಾಜ್ಯದ ಹಿತಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ. ಜೊತೆಗೆ ರಾಜ್ಯದ ಸಮಸ್ತ ಜನರಿಗೆ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದ ಎಲ್ಲನೂ ಕೂಡ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡುವಂಥದ್ದು. ಅದು ಹಿಂದೆ ನಮ್ಮ ಪೂರ್ವಜರು ಮಾಡ್ತಾ ಇರುವಂಥ ದಸರಾದ ಸಂಕಲ್ಪ ಇರ್ಬೋದು, ಪ್ರಸ್ತುತ ನಮ್ಮ ಸಂಕಲ್ಪನೂ ಕೂಡ ಇದೇ ರೀತಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಮಹಾರಾಜರೇ. ತಾವು ತಮ್ಮ ಬಿಡುವಿಲ್ಲದ ಸಂದರ್ಭದಲ್ಲೂ ಕೂಡ, ಇದು ದಸರಾ ಸಂದರ್ಭದಲ್ಲಿ, ದಸರಾ ಸಂದರ್ಭ ತುಂಬ ಬ್ಯುಸಿ ಇರ್ತೀರಿ ನೀವು, ಜೊತೆಗೆ ಜನಪ್ರತಿನಿಧಿ ಬೇರೆ, ಇದೆಲ್ಲದರ ನಡುವೆ ಕೂಡ ಟಿ ವಿ ನನಗೆ ತಾವು ಸಮಯ ಕೊಟ್ಟರಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.